ರೈತರ ಮಕ್ಳಿಗೆ ಹೆಣ್ ಕೊಡಲ್ಲ ಅಂತ ಹೇಳ್ತಾರೆ, ಗೌರ್ಮೆಂಟ್ ಕೆಲಸ ಬೇಕು ಅಂತ ಹೇಳ್ತಾರೆ. ನಾನು ಒಂದ್ ಕ್ವಶನ್ ಕೇಳ್ತೀನಿ ಸರ್. 1 ಕೋಟಿ ದುಡ್ಡಿರ್ಲಿ, 100 ಕೋಟಿ ದುಡ್ಡಿರ್ಲಿ, ಒಂದ್ ರೂಮ್ ಅಲ್ಲಿ ಕೂಡಾಕಣ ಸರ್. 15 ದಿವಸ ರೂಮ್ ಇಂದ ಆಚೆ ಬರಂಗಿಲ್ಲ. ದುಡ್ಡು ಮನುಷ್ಯನ್ ಬದುಕಿಸ್ತದ? ಅಲ್ವಾ? ಅನ್ನ, ನೀರು, ಗಾಳಿ 3 ಇಲ್ಲ ಅಂತ ಅಂದ್ರೆ ಮನುಷ್ಯ ಬದುಕಕ್ಕಾಗಲ್ಲ. ಮನುಷ್ಯಂಗೆ ಬೇಸಿಕ್ ನೀಡ್ಸು ಏನೇಳಿ ಗಾಳಿ. 10 ನಿಮಿಷ ಉಸಿರಾಟ ಇಲ್ಲ ಅಂತಂದ್ರೆ ತಡ್ಕತಾನ ಮನುಷ್ಯ? ತಡ್ಕೊಳಕ್ಕಾಗತ್ತಾ? ಇಲ್ಲ. ಆಕ್ಸಿಜನ್ ಬೇಕು, ಆಯ್ತಾ? ಅದಕ್ಕೆ ಏನ್ ಮಾಡ್ಬೇಕು? ರೈತ ಮರ ನೆಟ್ಟು ಗಿಡ ಬೆಳೆಸಿದ್ರೆ ಆಕ್ಸಿಜನ್ ಉಳಿತದೆ, ಸರಿನಾ? ಅನ್ನ ಬೇಕು. ಇವತ್ತು ಟೆಕ್ನಾಲಜಿ ಎಷ್ಟೇ ಬೆಳೆದಿರ್ಲಿ, ಸರ್ ಟೆಕ್ನಾಲಜಿ ಎಷ್ಟೇ ಬೆಳೆದಿರ್ಲಿ, ಏನೇ ಆಗಿರ್ಲಿ, ಅದು ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ. ಊಟ ಕೊಡದೇ ಹೇಳಿ ರೈತ ಏನಾರು ಇವತ್ತು 15 ದಿವಸ ಮಲ್ಕೊಂಡ್ರೆ ಇಡೀ ದೇಶದಲ್ಲಿ 1 ತಿಂಗಳು ರೈತ ನಾನು ಏನು ಕೆಲಸ ಮಾಡಲ್ಲ, ಏನು ಬೆಳೆ ಬೆಳೆಯಲ್ಲ ಅಂತ ಶೆಡ್ ಡೌನ್ ಆದ್ರೆ ಏನ್ ತಿಂತಾರೆ ಸರ್? ಎಲ್ಲಿಂದ ಎಲ್ಲಿ ತರಕಾರಿ ಬೆಳಿತಾರೆ? ಏನ್ ತರ್ತಾರೆ? ಆಯ್ತಾ? ಅದೇ 1 ತಿಂಗಳು ಬೇಕಾದ್ರೆ ಇಡೀ ಟೆಕ್ನಾಲಜಿ ಏನು IT BT ಅವ್ರು ಎಲ್ಲಾರು ಬೇಕಾದ್ರೆ ಬಂದ್ ಮಡಿಕೊಳ್ಳಿ, ಏನು ಆಗಲ್ಲ ಸರ್. ಹೆಂಗ್ ನಡಿಬೇಕು ದೇಶ ನಡೀತಾನೆ ಇರ್ತದೆ. ಆದ್ರೆ ರೈತ ಮಲ್ಕೊಂಡ್ರೆ ಮಾತ್ರ 1 ತಿಂಗಳು ರೈತ ಮಲ್ಕೊಂಡ್ರೆ ತಿನ್ನಕ್ ಅನ್ನ ಸಿಗಲ್ಲ. 1 ತಿಂಗಳು ಬೇಡ 15 ದಿವಸ ಮಲ್ಕೊಂಡ್ರೆ ಅರ್ಥ ಮಾಡ್ಕೊಂತಿಲ್ಲ ಜನ. ನಾನು ಎಂಟೆಕ್ ಮಾಡಿದೀನಿ ಸರ್, ಇಂಡಸ್ಟ್ರಿಯಲ್ ಆಟೋಮೇಷನ್ ರೋಬೋಟಿಕ್ಸ್ ಎಂಟೆಕ್ ಮಾಡಿದೀನಿ. ನಾನು ಇವಾಗ ಕೃಷಿ ಮಾಡ್ತಾ ಇದೀನಿ ಸರ್. ನನ್ನ ಹತ್ರನೂ 10 ವರ್ಷ ಇದೆ. ಅಗ್ರಿಕಲ್ಚರ್ ಮಾಡ್ಕೊಂಡು ನಾವು JOC ಕೋರ್ಸ್ ಮಾಡಿರೋದು, ನಾವು ಡಿಪ್ಲೊಮಾ ಇನ್ ಎಲೆಕ್ಟ್ರಿಷಿಯನ್. ನಮ್ಗೆ ಏನ್ ಬೇಕು? ನಾವು ಅಗ್ರಿಕಲ್ಚರ್ ಮಾಡ್ತೀವಿ ಸರ್. ಇನ್ನೇನ್ ಮಾಡಕ್ಕೆ? ಬೆಂಗಳೂರಿಗೆ ಹೋಗ್ಬಿಟ್ಟು 200 ರೂಪಾಯಿ ದುಡ್ಡು ತಗೊಂಡು ಎಲ್ಲಿ ಹೋಯ್ತು ಸರ್? ಬೆಳಿಗ್ಗೆ ಎದ್ದು ಅದೇ 100 ರೂಪಾಯಿ ದುಡ್ಡು ಜಾತ್ರೆ ಇನ್ನೊಬ್ರು ಬೇಕಾದ್ರೆ ನಮಗೆ 100 ರೂಪಾಯಿ ದುಡ್ಡು ಕೊಡಿ ಸರ್. ನಾವು ಬೇಕಾದ್ರೆ 3 ತಿಂಗಳು ಏನು ಕಂಡಮ್ ಅಲ್ಲ, ಇವತ್ತಿನ ಕಾಲ ಕಂಡಮ್ ಅಲ್ಲ ಸರ್. ನಾವು ರೈತರು ನಮ್ದೇ ಆದ ಸ್ವಂತ ಉದ್ಯೋಗ ಇದೆ ಸರ್. ನಾವು ಏನ್ ಗೊತ್ತು ಸರ್, ನಾವು ಬೆಳಿಗ್ಗೆ ಹಾಲು ಕರಿತೀವಿ. ಈಗ ಫೀಸ್ ಕಟ್ಬೇಕು ಮಕ್ಳಿಗೆ, ಹಾಲು ಕರೆದು ಜೀವನ ಮಾಡ್ತೀವಿ. ಇನ್ನೇನಾದ್ರೆ ಕಾಯಿ ಕೆಡ್ತೀವಿ ಜೀವನ ಮಾಡ್ತೀವಿ. ಕಾಯಿ ಕಲ್ಪವೃಕ್ಷ ಕಾಯಿ 45 ದಿವಸಕ್ಕೆ ಕಾಯಿ ಬೀಳ್ತದೆ. ನಾವು ಕೆಡಿಗೆ ಮಕ್ಳನ್ನ ಓದಿಸ್ತೀವಿ, ಫೀಸ್ ಕಟ್ತೀವಿ ಸರ್. ನಾವು ಸರ್ ಈಗ ನಿಮ್ಮಿಂದ ಒಂದ್ ಸಂದೇಶ ಏನ್ ಗೊತ್ತ ಸರ್, ರೈತರ ಮಕ್ಳಿಗೆ ಏನ್ ಕೊಡೋದು ಬದುಕ್ತಾರೆ. ಈಗ ಸರ್ ಕಾರ್ ತಗೊಂಡೋಯ್ತಾರೆ ಬೆಂಗಳೂರಿಗೆ ಜನ, 5 ಲಕ್ಷ ಕಾರ್. ಎಷ್ಟು ದುಡಿತಾರೆ? ಅದಕ್ಕಿಂತ ದುಡಿತೀವಿ ಸರ್ ನಾವು. 100% ದುಡಿತೀವಿ ಸರ್. ಇವತ್ತು ಈ ಸಲ ಈ ಭೂಗಂಬ ಜಾತ್ರೆಯಲ್ಲಿ ನೋಡಿ ಸರ್ ಹೇಳ್ತೀವಿ, ಇವತ್ತು ಹೋಗಲ್ಲ ಅಂತ ಕೇಳಿ ಜನ ಮಲ್ಲಿ 1 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಮಡಿಕತ್ತೀವಿ ಸರ್. ನಾವು ಬೆಂಗಳೂರಿಗೆ ಹೊಡಿತೀವಿ, ಯಾರೋ ಮಡಿಕತ್ತಾರ ಸರ್? ಇದು ಮಡಿಕತ್ತಾರ 1 ಲಕ್ಷ ಖರ್ಚು ಬರ್ತದೆ. ಮಡಿಕತ್ತಾರ ಯಾರು ಮಡಿಕತ್ತಾರ ಬೆಂಗಳೂರು ಕಡೆ. ಇವಾಗ ಹೊಡ್ ಕಳಿಸ್ತೀನಿ, 1 ವರ್ಷ ಬಿಟ್ಟು ದುಡ್ಕೊಳ್ಳಿ, ಯಾರು ಆಗಲ್ಲ. ನಮ್ ರೈತರು ಏನ್ ಕೊಡಿ ಹೋದ್ರೆ ಅನ್ನೋದು ಸಿಗಲ್ಲ, ಮಣ್ಣು ಸಿಗಲ್ಲ ಅವ್ರಿಗೆ. ಏನು ಮಾಡಕ್ಕಾಗಲ್ಲ. ನಾವೇ ಇವಾಗ ಇದು ಮುಗಿತಾಯ್ತು, ಈ ಜಾತ್ರೆ ಮುಗಿತಾ ಸರ್? ಸುಮ್ನಿರ, ಈ ಜಾತ್ರೆ ಮುಗಿತಾ ನಾವ್ ಹೋಗಲ್ಲ ಸರ್ ಮೇಲೆ, ಮತ್ತೆ ಗೇಯಕ್ ಹೋಯ್ತಿವಿ ಸರ್. ನಾವು 1 ತಿಂಗಳಿಗೆ ಸಂಬಳ ಕೊಟ್ಕೊಂಡು ಲೇಬರ್ ಇಟ್ಕೊಂಡಿರೋದು. ಯಾಕೆ ಸರ್ ಹಳ್ಳಿ ಜನಕ್ಕೆ ಬಡ ರೈತರಿಗೆ ಯಾವ ಸರ್ ಹೆಣ್ ಕೊಡಲ್ಲ? ಅರ್ಥ ಮಾಡ್ಕೊತಿಲ್ವಲ್ಲ? ಮಾಡ್ಕೊಳಂಗ್ ನೀವ್ ಮಾಡ್ಬೇಕು. ನಿಮ್ದು ಏನ್ ಗೊತ್ತಾ ಸರ್, ನಿಮ್ದು ಒಂದು ಸಜೆಷನ್ ಹೇಳ್ತೀನಿ, ಯಾಕಂದ್ರೆ ಸರ್ ದುಡ್ಡಿಲ್ಲ ಅಂತಂದ್ರೆ ಮನುಷ್ಯ ಬೇಕಾದ್ರೆ ನಮ್ಮ ಹಳ್ಳಿ ಕಡೆ ಒಂದ್ ಕಣಜದಲ್ಲಿ ಒಂದ್ ಚೀಲ ರಾಗಿ ಇದ್ರೆ, ಮರದಲ್ಲ ತೆಂಗಿನಕಾಯಿ ಇದ್ರೆ, 1 ದಿಡಿ ಉಪ್ಪಿದ್ರೆ ಬೇಕಾದ್ರೆ 1 ತಿಂಗಳು ಬದುಕ್ತೀವಿ, ಆಯ್ತಾ? ಮನುಷ್ಯ 1 ಕೋಟಿ ದುಡ್ಡು ತಗೊಂಡೋಗಿ 10 ದಿವಸ ಬದುಕಕ್ಕಾಗಲ್ಲ ಸರ್. ಕಡೆ ಸಣ್ಣ ಮಾಹಿತಿ ಮಾಡ್ತಾರೆ, ಕಾರಣ ಗೊತ್ತಲ್ಲ. ಜನ 1 ಕ್ವಿಂಟಲ್ ರಾಗಿ 1 ವರ್ಷದ ಗಂಜಿ ಅಂದಲ್ಲ ಬಾಸ್. ಕಾರಣ ಗೊತ್ತಲ್ವ? ಜನ ಎಲ್ಲ ಎಲ್ಲಿ ಓಡ್ ಬಂದ್ರು? ಜನ ಎಲ್ಲ ಎಲ್ಲಿ ಓಡ್ ಬಂದ್ರು? ಹಳ್ಳಿ ಕಡೆ ಓಡ್ ಬಂದಿದ್ದು. ಹಸಿ ಫಾರಂ ಮಾಡ್ತೀನಿ, ಅದ್ ಮಾಡ್ತೀನಿ ಬರ್ಬೇಕು ಸರ್ ಅವರು. ಯಾವ್ದು ಹಳೆ ಮನೆ ಇತ್ತು ಅಲ್ಲಿಗೆ ಬರ್ಬೇಕು. ಈಗ ಲೆಗ್ಗಿಸ್ ಪ್ಯಾಂಟ್ ಹೋಯ್ತು, ಅಲ್ಲೇ ದೊಡ್ಡ ಪ್ಯಾಂಟ್ ಬಂದೈತೆ. ಮತ್ತೆ ನೇಗ್ ಹಿಡಿತಾರೆ, ಎಲ್ಲ ದುಡಿತಾರೆ, ಏನು ಮೋಸ ಆಗಲ್ಲ. ರೈತ ಮಕ್ಕಳಿಗೆ ಏನ್ ಕೇಳಿ, ಇವರೊಬ್ರು ಎಂಟೆಕ್ ಮಾಡಿರೋ ಮನುಷ್ಯ, ಅವರು 10 ವರ್ಷ ಮಾಡ್ಕೊಂಡು ಇಲ್ಲೇ ಇದ್ದಾರೆ. ನಾವು ಈಗ ನಮ್ಗೋಸ್ಕರ ಸ್ವಂತವಾಗಿ ಇಲ್ಲಿರೋ ಜನ ಎಲ್ಲ ರೈತರೇ, ಯಾರು ಬೇರೆ ಯಾರು ಇಲ್ಲ. ಯಾರು ಆಗಲ್ಲ ಅಂತಂತ ಹೋಗ್ಬೇಕು. ನಮ್ಗೇನ್ ಗೊತ್ತ, ಜನ ಈ ದನ ಈ ಮನೆ ಎಲ್ಲ ಉಳಿ ನಮ್ಗೇನ್ ಗೊತ್ತ. ಯಾಕೆಂದ್ರೆ